ನೀವ್ ಹೇಳ್ದಾಗ ಕೇಳಕ್ ಆಗಲ್ಲ ಕಣ್ರಿ. ನೀವ್ ಹೇಳ್ದಾಗ ಕೇಳಕ್ ಆಗಲ್ಲಪ್ಪ. ನೀವ್ ಹೇಳ್ದಾಗ ಕೇಳಕ್ ಆಗಲ್ಲ. ಯಾಕೆ ಕೇಳ್ಬೇಕು? ಯಾಕೆ ಕೇಳ್ಬೇಕು? ಯಾಕೆ ಕೇಳ್ಬೇಕು ನೀವ್ ಹೇಳ್ದಾಗೆ? ನೋಡ್ರಿ, ಇದೇ ಲಾಸ್ಟ್ ಇನ್ನೊಂದ್ ದಿವಸ ಈ ತರ ಮಾತಾಡಿದ್ರೆ ನಾನು ನಮ್ಮ ರವಿಗೆ ಮತ್ತು ನಮ್ಮ ಗಂಗಾಧರ್ಗೆ ಬಿಟ್ಬಿಟ್ಟಿದ್ದೀನಿ. ನಮ್ಮ ರವಿಗೆ ಗಂಗಾಧರ್ಗೆ ನಾವು ಒಂದು ದಿವಸ ಹೇಳಿದ್ರೆ ಚಂದ, 2 ದಿವಸ ಹೇಳಿದ್ರೆ ಚಂದ, 3 ದಿವಸ ಹೇಳಿದ್ರೆ ಚಂದ. ಅದನ್ನೇ ಪದೇ ಪದೇ ಹೇಳೋದು ಚೆನ್ನಾಗಿರಲ್ಲ. ಅವ್ರಿಗೆ ಹುಟ್ಟು ಸುಳ್ಳ ಆಗ್ಬಿಟ್ಟವ್ರೆ. ಒಂದು ನಿಮಿಷ ಕೇಳಿ, ಏನು ಲೆಟ್ರ್ ಅವ್ರು ಯಾರ್ರೀ ಲೆಟ್ರ್ ಹಾಕಕ್ಕೆ? ಒಂದು ನಿಮಿಷ ಕೇಳ್ರಿ. ಲೆಟ್ರ ನನಗೂ ಹಾಕಕ್ಕೆ ಅಧಿಕಾರ ಇಲ್ಲ, ಅವ್ರಿಗೂ ಹಾಕಕ್ಕೆ ಅಧಿಕಾರ ಇಲ್ಲ, ಇವ್ರಿಗೂ ಹಾಕಕ್ಕೆ ಅಧಿಕಾರ ಇಲ್ಲ. ನನಗೆ ಬೇಕಾದ್ರೆ ಜಮೀನು ಕೇಳೋದಕ್ಕೆ ಬಗರುಕುಮ್ಮನಲ್ಲಿ ಅರ್ಜಿ ಇರಬೇಕು. 53-57ನೇ ಅಪ್ಲಿಕೇಶನ್ ಹಾಕಿದ್ರೆ ನಮಗೆ ಲ್ಯಾಂಡ್ ಕೊಡ್ಬೋದು. ತಹಸೀಲ್ದಾರು, ಆ ಶಾಸಕರು, ಅಧ್ಯಕ್ಷರು. ಕಂಪನಿಯವನು KDBನಲ್ಲಿ ಸಿಂಗಲ್ ವಿಂಡೋ ಇದೆ, ಹಾಕ್ಬೇಕು ಅಂತ 100 ಸಲ ಹೇಳಿದ್ದೀನಲ್ರಿ. ನಿಮ್ ಕೈ ಮುಗಿತೀನಿ ರೀ, ಪ್ಲೀಸ್. ಯಾರು ಹೇಳಿಲ್ಲ ರೀ? ಯಾರು ಹೇಳಿಲ್ಲ ರೀ? ನಾನು ಸದನದಲ್ಲಿ ಒಬ್ಬ ಮಂತ್ರಿ ಆಗಿರ್ತೀನಿ ರೀ. ಯಾವ ಉತ್ತರ ಕೊಡ್ತಾರೆ? ಯಾವ್ದೋ ವಿಚಾರಕ್ಕೆ ಯಾವ್ದೋ ಉತ್ತರ ಕೊಟ್ರೆ ಅದನ್ನ ಇವ್ರೇ ಹಾಕ್ರಿ ಹೋಲಿಸ್ತಾರೆ. ಇವ್ರಿಗೆ ಕೇಳ್ರಿ. ಒಂದ್ ನಿಮಿಷ ಕೇಳಪ್ಪ ದಯವಿಟ್ಟು. ಸುಮ್ಮನೆ ಏನೇನೋ ಮಾತಾಡ್ಬಿಟ್ಟು ದಯವಿಟ್ಟು ಕೇಳ್ರಿ. ಯಾವ ಸಂದರ್ಭದಲ್ಲಿ ಯಾರು ಯಾವ ಮಂತ್ರಿ ಉತ್ತರ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಈ ಕೆಲವು ಟೈಮು ಯಾವುದೋ ಒಂದು ಲ್ಯಾಂಡ್ ಕೇಳ್ತಾರೆ ಅನಧಿಕೃತವಾಗಿ ಅಥವಾ ಯಾವುದೋ ವಿಚಾರಕ್ಕೆ, ನಾವು ಇದು ಕೊಡಲ್ಲ ಅಂತ ಹೇಳಿರ್ತೀವಿ ಅಂತ ಇಟ್ಕೊಳ್ಳಿ, ಅದಕ್ಕೆ ಸಂಬಂಧ ಇಲ್ಲ. ಕುಮಾರಸ್ವಾಮಿಯವರು ಮಂಡ್ಯ ಜಿಲ್ಲೆನಲ್ಲಿ ಯಾವ್ದಾದ್ರು ಕಾರ್ಖಾನೆ ಮಾಡೋದಿದ್ರೆ ಅದನ್ನು ಯಾರು ರಿಜಿಸ್ಟರ್ಡ್ ಕಂಪ್ನಿ ಇದೆ ಅವರು KDB ಕೊಡ್ಲಿ. ನಮ್ಮ ಜಾಗ ನಾವೇ ಖುದ್ದು ಮೀಟಿಂಗ್ ಮಾಡಿ ಯಾರು ಓನರ್ ಇದ್ದಾರೆ ಅವ್ರನ್ನ ಕರೆಸಿ ಕಾಫಿ ಕೊಡಿಸಿ, ತಿಂಡಿ ಕೊಡಿಸಿ, ಊಟ ಕೊಟ್ಟು ಅವ್ರಿಗೆಲ್ಲಾ ತರದ ಕ್ಲಿಯರ್ ಮಾಡಿಕೊಡ್ತೀವಿ. ಬಟ್ ಇನ್ನೊಂದ್ ದಿವಸ ಹೇಳಿದ್ರೆ ರೀ ಮರ್ಯಾದೆ ಹೋಗುತ್ತ್ರಿ. ಅವ್ರೊಬ್ರು ಮಾಜಿ ಮುಖ್ಯಮಂತ್ರಿ ಸರಿಯಾಗಿ ಮಾತಾಡಕ್ ಹೇಳ್ರಿ. ಸುಮ್ಮನೆ ಬಿಡ್ರಿ ಅಂತ. ನೀವ್ ನೋಡ್ರಿ, ನಾವು ಮಾತಾಡೋರು ನೀವು ಮಾಧ್ಯಮದವ್ರು ಬೇಜಾರು ಮಾಡ್ಕೊತೀರ. ಮತ್ತೆ ಹೇಳ್ತಾ ಇದ್ದೀನಿ, ಯಾವ ಸಂದರ್ಭದಲ್ಲಿ ಹೇಳಿದಾರೋ ಗೊತ್ತಿಲ್ಲ ರೀ. ಕೊಡ್ರಿ ಇಲ್ಲಿ ನನ್ಗೆ. ಯಾರು ಹೇಳವ್ರೆ? ಯಾರು? ಎಂ ಬಿ ಪಾಟೀಲ್ ಕುದ್ರಗುಂಡಿಯಲ್ಲಿ ಜಾಗ ಅಕ್ವೈರ್ ಮಾಡಕ್ ನೋಡಪ್ಪ, ಒಂದ್ ನಿಮಿಷ ರವೀಣ, ನೋಡಪ್ಪ ತಪ್ಪು ತಿಳ್ಕೊಬೇಡ ನೀನು. ಮಂಡ್ಯದಲ್ಲಿ ಒಂದ್ ನಿಮಿಷ ತಪ್ಪು ತಿಳ್ಕೊಬೇಡ. ನಿಮ್ ಬಗ್ಗೆ ನನಗ್ ತಪ್ಪಾಗುತ್ತೆ, ನಾನ್ ಮಾತಾಡೋದು ತಪ್ಪಾಗುತ್ತೆ. ದಯವಿಟ್ಟು ಬಿಡು ಅಂತ ಹೇಳಿದೆ. ದಯವಿಟ್ಟು ನೀವ್ ವೈಯಕ್ತಿಕ ತಗೊಂಡಿದ್ಯಾ? ಒಂದ್ ನಿಮಿಷ ಇರ್ರಿ. ಒಂದ್ ನಿಮಿಷ ನೋಡೆ, ಎಲ್ಲ ಒಟ್ಟಿಗೆ ಬಿದ್ರೆ ನಾನು ಹೇಳ್ತೀನಿ ಕೇಳಪ್ಪ. ನಾನು ನಿಮ್ಮಂಗೆ ಇದೇ ನೆಲದಲ್ಲಿ ಹುಟ್ಟಿರೋನು. ಸ್ವಲ್ಪ ಸರಿಯಾಗಿ ಮಾತಾಡ್ರಿ. ಎಷ್ಟ್ ಸಲ ಹೇಳ್ತಾರ್ರಿ ಅವ್ರಿಗೆ? ಬಂದಾಗ್ಲೂ ಅದೇ ಹೇಳ್ತಾರೆ, ಹೋದಾಗ್ಲೂ ಅದೇ ಹೇಳ್ತಾರೆ. ಅದೇ ಕೆಲಸನೇನ್ರಿ? ಬೇಕಾದ ಉತ್ತರ ಕೇಳಕ್ಕೋಸ್ಕರ ಅವ್ರು ತಗೊಂಡಿರೋ ಅವ್ರು ಏನ್ ಹೇಳ್ತಾರೋ ಯಾವಾಗ ಕೊಟ್ಟಾರೋ ಗೊತ್ತಿಲ್ಲ. 2 ನಿಮಿಷಪ್ಪ, ನಿಮಗ್ ಕ್ವಶನ್ ಬೇಕಾಗಿದೆ, ನಿಮಗ್ ಬೇಕಾದ ಉತ್ತರ ಕೇಳೋದಕ್ಕೆ ನಾವು ಉತ್ತರ ಕೊಡಕ್ಕಾಗಲ್ಲ. ಈಗ ನೀವು ಕ್ವಶನ್ ಕೇಳಿದೀರಾ, ಮಂತ್ರಿ ಉತ್ತರ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತಿದಾರೆ. ಆ ಮಂತ್ರಿ ಯಾವ ಸಂದರ್ಭದಲ್ಲಿ ಕೊಟ್ಟವರೋ ನನಗೆ ಗೊತ್ತಿಲ್ಲ. ನನ್ನ ಸ್ಟ್ಯಾಂಡು, ನಾನು ಜಾಗ ಕೊಡಕ್ ರೆಡಿ ಇದೀನಿ ಅಂತ ಹೇಳಿದಾರೆ. ನೀವು ಅದನ್ನ ನಿಮಗ್ ಬೇಕಾದ ಉತ್ತರ ಕೊಡೋದಕ್ಕೆ, ಒಂದ್ ನಿಮಿಷ, ನಿಮಗ್ ಬೇಕಾದ ಉತ್ತರ ಕೊಡೋದಕ್ಕೆ MLA ಆಗ್ಲಿ ಮಂತ್ರಿಗಳಾಗ್ಲಿ ಇಲ್ಲ. ನೀವು ಆ ಮಂತ್ರಿಗಿನ್ನ ತಗೊಂಡ್ಬಂದು ಇವ್ರ ಹತ್ರ ಕೇಳಿ. ನೀವು ಹೋಗಿ MB ಪಾಟೀಲ್ ಅವ್ರ ಹತ್ರ ನೀವು ಈ ರೀತಿ ಉತ್ತರ ಕೊಟ್ಟಿದ್ರೆ ಕೇಳಿ. ನಿಮಗೆ 100 ಎಕರೆ ಜಾಗ ಬೇಕಾ? ಉಮ್ಡಳ್ಳಿ ಸರ್ವೆ ನಂಬರ್ 53 ಕಾಡಾದ 100 ಎಕರೆ ಜಾಗ ರೆಡಿ ಇದೆ. ಎಲ್ಲ ಸಕಲವನ್ನು ಕೊಡೋಕೆ ನಾವು ರೆಡಿ ಇದೀವಿ. ನಿಮಗೆ ಫ್ಯಾಕ್ಟ್ರಿ ತನ್ನಿ, ಫ್ಯಾಕ್ಟ್ರಿ ಓನರ್ ಕೈಲಿ ಅಪ್ಲಿಕೇಶನ್ ಹಾಕ್ಸಿ. ಉಮ್ಡಳ್ಳಿ ಸರ್ವೆ ನಂಬರ್ ಕಾಡ ಜಾಗ 100 ಎಕರೆ ರೆಡಿ ಇದೆ. ನಿಮಿಷ ಕ್ಲಿಯರ್ ಮಾಡ್ತೀವಿ. ಇನ್ನೊಂದು ದಿವಸ ನೀವೆಲ್ಲ ಪತ್ರಕರ್ತರಿಗೂ ಹೇಳ್ತಾ ಇದ್ದೀವಿ, ಕುಮಾರಸ್ವಾಮಿ ಸುಳ್ಳನ್ನ ನಮ್ಮ ಮುಂದೆ ಬಂದು ತಂದು ಇಟ್ಬಿಟ್ಟು ನಿಮ್ಗೆಲ್ರಿಗೂ ಕೈ ಮುಗಿದೀವಿ ಅಂತೀವಿ. ಕುಮಾರಸ್ವಾಮಿ ಸುಳ್ಳನ್ನ ನೀವು ರಿಟರ್ನ್ ಕೇಳ್ತಿರೋ, ನೀವು ಕೇಳಕ್ಕಾಗಲ್ವೋ, ನೀವು ವಿಶ್ವಾಸಕ್ಕೋ ಅಥವಾ ಅವ್ರು ಹಿರಿಯೋರು ಅಂತಲೋ, ಮಾಜಿ ಮುಖ್ಯಮಂತ್ರಿ ಅಂತಲೋ ನಿಮ್ಮ ಮನೆ ಬರ ಏನಾರ ಮಾಡ್ಕೊಳ್ಳಿ. ನೀವು ಉಂಟು, ಅವರುಂಟು. ಒಂದ್ ನಿಮಿಷ ದಯವಿಟ್ಟು, ನಾನು ಹೇಳೋ ಗಂಟೆ ಕೇಳ್ಬೇಕಪ್ಪ. ಕೇಳಲ್ಲ ಅಂದ್ರೆ ಕೇಳಲ್ಲ ಅಂತ ಹೇಳೋ, ನಾವು ಹೋಗ್ತೀನಿ. ನೀವ್ ಹೇಳಾಯ್ತಲ್ವಾ, ನಾನು ಉತ್ತರ ಹೇಳೋವರೆಗೂ ಸುಮ್ಮನೆ ಇರ್ಬೇಕು. ಸ್ವಲ್ಪ ಸಮಾಧಾನ, ನಾವು ಉತ್ತರ ಹೇಳೋವರೆಗೂ ಇರ್ರಿ. ಅವರು ಸುಳ್ಳಿಗೆ ಎಲ್ಲ ನಾವು ಉತ್ತರ ಹೇಳಕ್ಕಾಗಲ್ಲ. ನಾನು 1000 ಸಲ ಹೇಳಿದ್ವಿ. ನಮ್ಮ ರವಿ ಹೇಳವ್ರೆ, ಗಂಗಾಧರ್ ಮನೆ ಪ್ರೆಸ್ ಮೀಟ್ ಮಾಡಿ ಅವ್ರು ಪದೇ ಪದೇ ನಾನು ಜಾಗ ಕೇಳ್ತಾ ಇದ್ದೀನಿ, ಜಾಗ ಕೊಡ್ತಾ ಇಲ್ಲ ಅಂತ ಯಾರು. ಆಮೇಲೆ MB ಪಾಟೀಲು ಇಂಡಸ್ಟ್ರಿಯಲ್ ಮಿನಿಸ್ಟ್ರು. ಅವರು ಸದನದಲ್ಲಿ ಯಾರೋ ಶಾಸಕರು ಯಾವುದೋ ಜಾಗದಲ್ಲಿ ಏನೋ ಕೇಳಿರ್ತಾರೆ.
ಅದಕ್ಕೆ ಕೊಡಲ್ಲ ಅಂತ ಹೇಳಿರ್ಬೋದು. ಅದು ಯಾಕೆ ಏನು ಅಂತ ಹೇಳಿ ಅದನ್ನು ನೋಡಿದಾಗ ಗೊತ್ತಾಗುತ್ತೆ. ಅದಕ್ಕೂ ಮಂಡ್ಯ ಜಿಲ್ಲೆನಲ್ಲಿ ಕುಮಾರಸ್ವಾಮಿ ಹೇಳೋದಕ್ಕೂ ಸಂಬಂಧ ಇಲ್ಲ, ಗೊತ್ತಾಯ್ತಾ? ಇವರು ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆ ವ್ಯಾಪ್ತಿನಲ್ಲಿ ಅಥವಾ ಇಂಥ ತಾಲೂಕಿನಲ್ಲಿ ನಾವು ಇಂಥ ಫ್ಯಾಕ್ಟ್ರಿ ಮಾಡಲಿಕ್ಕೆ ನಮ್ಗೆ ಇಷ್ಟು ಜಾಗ ಬೇಕು ಅಂತೇಳಿ ಅವರು ಅರ್ಜಿಯನ್ನು ಸಲ್ಲಿಸಿದಾಗ ನಾವು ಅದಕ್ಕೆ ಉತ್ತರ ಕೊಡ್ತಕ್ಕಂಥದ್ದು, ಜಾಗ ಕೊಡ್ತಕ್ಕಂಥದ್ದು ನಾವು ಕೊಡು. ಅವರು ಕಂಪನಿಯವರು ಇಲ್ಲಿವರೆಗೆ ಯಾವುದೇ ಅರ್ಜಿನ KDBನಲ್ಲಿ ಸಬ್ಮಿಟ್ ಮಾಡಿಲ್ಲ, ಇಲ್ಲಿವರೆಗೆ ಮಾಡಿಲ್ಲ. ನಾವು ಯಾವ ಕಂಪನಿ ಅಂತ ಅವ್ರ ಹೆಸರು ಇಲ್ಲಿವರೆಗೆ ಸರಿಯಾದ ಸ್ಪಷ್ಟವಾದಂಥ ಇಂಥ ಕಂಪನಿ ಅಂತ ಹೇಳಿಲ್ಲ ಕುಮಾರಸ್ವಾಮಿಯವರು. ಅವ್ರು ಏನು ಅಂದ್ಕೊಂಡ್ರು, ನಮಗೆಲ್ಲ ಕಿವಿಲಿ ಹೂ ಮಾಡ್ಕೊಂಡವೆ ಇವೆಲ್ಲ, ಹೋದಾಗೆಲ್ಲ ನಾನು 100 ಎಕರೆ ಮಾಡಕ್ಕೆ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ರೆ ಜನ ತಪ್ಪು ಕಲ್ಪನೆ ಮಾಡ್ಕೊಂಡು ಅಂತ ಹೇಳ್ಕೊಂಡು ತಿರುಗ್ತಾರೆ. ನಾವು ರವಿ 2-3 ಕಡೆ ಚೆಕ್ ಮಾಡ್ದ, ಎಲ್ಲೂ ಅವ್ರ ಅಪ್ಲಿಕೇಶನ್ ಹಾಕಿಲ್ಲ, ಎಲ್ಲೂ ಅಪ್ಲಿಕೇಶನ್ ಬಂದಿಲ್ಲ. ಅವ್ರ ಮಾತೆತ್ತರು ಬಂದಾಗೆಲ್ಲ ನಿಮಗೆ ಚಳ್ಳೆ ಹಣ್ಣು ತಿನ್ನಿಸ್ತಾರೆ, ನೀವು ನಮಗೆ ಚಳ್ಳೆ ಹಣ್ಣು ತಿನ್ಸಕ್ಕೆ ಹೋಗ್ತೀರಾ. ಇದು ಬೇಡ. ಇನ್ನು ಮುಂದೆ ಅವ್ರಿಗೆ ಸ್ವಾಮಿ ಈ ವಿಚಾರ ಬಿಟ್ಬಿಟ್ಟು ಮಾತಾಡ್ರಿ, ನೀವು ಯಾವುದೋ ಅಪ್ಲಿಕೇಶನ್ ಹಾಕಿಲ್ಲ ಅಂತೆ ಬಿಟ್ಬಿಟ್ಟು ಮಾಡಿ, ಯಾವ್ದಾದ್ರು ಅಪ್ಲಿಕೇಶನ್ ಇದ್ರೆ ಕೊಡ್ರಿ, ಇಲ್ಲ ಅಪ್ಲಿಕೇಶನ್ ಕಾಪಿ ಕೊಡ್ರಿ. ಅದು ಕೇಳಕ್ ಬರಲ್ವಾ ನಿಮ್ಗೆ? ಕಿವಿ ಹೂ ಮಾಡ್ಕೊಂಡಿದ್ದೀರಾ? ಅಪ್ಲಿಕೇಶನ್ ಕೇಳ್ರಿ. ನಾನು ಅದನ್ನೇ ಹೇಳ್ತಾ ಇದ್ದೇನೆ. ನೀವು ಮನುಷ್ಯರೇ ಅಲ್ಲ. ನಾನು ಒಂದ್ ನಿಮಿಷ, ನೀವ್ ಹೇಳ್ದಾಗೆಲ್ಲ ಕೇಳಕ್ ಆಗಲ್ಲ ಕಣ್ರಿ. ನೀವ್ ಹೇಳ್ದಾಗೆಲ್ಲ ಕೇಳಕ್ ಆಗಲ್ಲಪ್ಪ, ನೀವ್ ಹೇಳ್ದಾಗೆಲ್ಲ ಕೇಳಕ್ ಆಗಲ್ಲ. ಯಾಕೆ ಕೇಳ್ಬೇಕು? ನೀವು ಹೇಳ್ದಾಗೆ ನೋಡ್ರಿ, ಇದೇ ಲಾಸ್ಟ್ ಇನ್ನೊಂದ್ ದಿವಸ ಈ ತರ ಮಾತಾಡಿದ್ರೆ ನೋಡಪ್ಪ ನಿಮ್ಗೆ ಒಂದ್ ನಿಮಿಷ ಗುರು, ಒಂದ್ ನಿಮಿಷ ಅವ್ರು ಹೇಳ್ರಿ ಕೇಳೋದು. ತಾಳ್ಮೆ ಇದೆ, ಸುಮ್ಮನೆ ಮಾತಾಡ. ಒಂದ್ ನಿಮಿಷ ನಾನು ಹೇಳ್ತೀನಿ, ಒಂದ್ ನಿಮಿಷ ಕೇಳಪ್ಪ. ಹೆಸರೇನು? ದಿಲೀಪ್ ಅಂತ. ಒಂದ್ ನಿಮಿಷ ಕೇಳ್ರಿ. ನಿಮ್ TV9 ಅವರು ಯಾರು ಈ ತರ ನಡ್ಕೊಂಡಿಲ್ಲ, ನನಗಿದೆ ಪಟ್ಟ. ನಾನು ಸ್ಪಷ್ಟವಾಗಿ ಹೋದ್ರು ಅಂತ ಅನ್ನೋದು ಬೇಡ ಅಂತ ಹೇಳ್ತಾ ಇದ್ದೀನಿ. KDB ಇಂಡಸ್ಟ್ರಿಯಲ್ ಮಿನಿಸ್ಟರ್ನ ಯಾವ ಶಾಸಕರು ಕೇಳಿದ್ದಾರೆ, ಯಾವ್ದು ಕೇಳಿದ್ದಾರೆ ಅನ್ನೋ ಡೀಟೇಲ್ ಇವ್ರು ಪೋಸ್ಟ್ ಮಾಡ್ತಾ ಇರ್ತಕ್ಕಂಥ ಸುಳ್ಳು ನಮ್ಮ ಮಂಡ್ಯ ಜಿಲ್ಲೆ ವಿಚಾರಕ್ಕಲ್ಲ ಅಂತ ಸ್ಪಷ್ಟಪಡಿಸ್ತಾ ಇದ್ದೀನಲ್ಲಪ್ಪ. ನೀನು ಅದಕ್ಕೆ ಬಿಟ್ಟು ನೀನೇನೋ ಮಾತಾಡೋಣ, ನೀನು ಒಬ್ಬನೇ ಬುದ್ಧಿವಂತ ಅಂತ. ನಾನು 40 ವರ್ಷ ಪಬ್ಲಿಕ್ ಲೈಫ್ ನಲ್ಲಿ ಸುಮ್ಮನೆ ಇರಪ್ಪ. ಒಂದ್ಸಾಲಿ ಹೇಳಿದ್ಮೇಲೆ ನಿಮ್ ಕೇಳಬಾರ್ದು. ದಯವಿಟ್ಟು ಹೇಳ್ತಾ ಇದೀನಿ ಕೇಳು. MB ಪಾಟೀಲ್ ಯಾವ ಶಾಸಕರು ಪುತ್ರ ಹೇಳಿದ್ದಾರೆ ಅಂತ ನಾನು ಡೀಟೇಲ್ ತಗೊಂಡು ಕ್ಲಾರಿಫೈ ತಗೊಂಡು ನೀನು ಮಾಡೋಣ. ಮತ್ತು MB ಪಾಟೀಲ್ ಅವರು ಹೇಳಿರ್ಬೋದು, ಹೇಳದೇ ಇರ್ಬೋದು, ಆ ವಿಚಾರಕ್ಕೂ ಸಂಬಂಧ ಇಲ್ಲ. ಮಂಡ್ಯ ಜಿಲ್ಲೆನಲ್ಲಿ ಜಾಗ ಬೇಕು ಅಂತ ಹೇಳ್ತಾ ಇದ್ರು. ಯಾವ ಯಾವ ಫ್ಯಾಕ್ಟರಿಯ ಓನರು ಎಲ್ಲಿ ಅರ್ಜಿ ಹಾಕಿ ಪಾಟೀಲ್ ಹೇಳಿರೋದು ರೆಡಿಯಾಗಿರೋ ಜಾಗ ರೆಡಿ ಇಲ್ಲ. KDB ಇಂದ ಆಟ್ ಕೇಕ್ ತರ ರೆಡಿ ಇಲ್ಲ. ನೀವು ಯಾವ ಫ್ಯಾಕ್ಟ್ರಿ ಅಂತ ಹೇಳಿ ನಾವು ಅಪ್ಲಿಕೇಶನ್ ಮಾಡಿ ನಿಮ್ಗೆಲ್ಲ ಎಲ್ಲಾ ಜಾಗನೂ ಹಂಗೇನೆ, ಯಾರಿಗೂ ಇದಕ್ಕಿದ್ದಂಗೆನೆ ರೆಡಿ ಇಟ್ಕೊಂಡಿಲ್ಲ. ಅವರು ಅಪ್ಲಿಕೇಶನ್ ಹಾಕಿದ್ರೆ ಎಷ್ಟು ಬೇಕು, ಯಾವ ಏರಿಯಾದಲ್ಲಿ ಕೇಳ್ತಾರೆ ಅದನ್ನ ನೀವ್ ಹೇಳ್ದಾಗೆಲ್ಲ ಕೇಳಕ್ ಆಗಲ್ಲ ಕಣ್ರಿ. ನೀವ್ ಹೇಳ್ದಾಗೆಲ್ಲ ಕೇಳಕ್ ಆಗಲ್ಲಪ್ಪ, ನೀವ್ ಹೇಳ್ದಾಗೆಲ್ಲ ಕೇಳಕ್ ಆಗಲ್ಲ. ಯಾಕೆ ಕೇಳ್ಬೇಕು? ನೀವು ಹೇಳ್ದಾಗೆ ನೋಡ್ರಿ, ಇದೇ ಲಾಸ್ಟ್ ಇನ್ನೊಂದ್ ದಿವಸ ಈ ತರ ಮಾತಾಡಿದ್ರೆ ನಾನು ನಮ್ಮ ರವಿಗೆ ಮತ್ತು ನಮ್ಮ ಗಂಗಾಧರ್ಗೆ ಬಿಟ್ಬಿಟ್ಟಿದ್ದೀನಿ. ನಮ್ಮ ರವಿಗೆ ಗಂಗಾಧರ್ಗೆ ನಾವು 1 ದಿವಸ ಹೇಳಿದ್ರೆ ಚಂದ, 2 ದಿವಸ ಹೇಳಿದ್ರೆ ಚಂದ, 3 ದಿವಸ ಹೇಳಿದ್ರೆ ಚಂದ. ಅದನ್ನೇ ಪದೇ ಹೇಳೋದು ಚೆನ್ನಾಗಿರಲ್ಲ. ಅವ್ರಿಗೆ ಹುಟ್ಟು ಸುಳ್ಳ ಆಗ್ಬಿಟ್ಟವ್ರೆ. 1 ನಿಮಿಷ ಕೇಳಿ, ಏನ್ ಲೆಟ್ರ್ ಅವ್ರು ಯಾರ್ರಿ ಲೆಟ್ರ್ ಹಾಕಕ್ಕೆ? 1 ನಿಮಿಷ ಕೇಳ್ರಿ. ಲೆಟ್ರ ನನಗೂ ಹಾಕಕ್ಕೆ ಅಧಿಕಾರ ಇಲ್ಲ, ಅವ್ರಿಗೂ ಹಾಕಕ್ಕೆ ಅಧಿಕಾರ ಇಲ್ಲ, ಇವ್ರಿಗೂ ಹಾಕಕ್ಕೆ ಅಧಿಕಾರ ಇಲ್ಲ. ನನಗೆ ಬೇಕಾದ್ರೆ ಜಮೀನು ಕೇಳೋದಕ್ಕೆ ಬಗರುಕುಮ್ಮನಲ್ಲಿ ಅರ್ಜಿ ಇರಬೇಕು. 53-57ನೇ ಅಪ್ಲಿಕೇಶನ್ ಹಾಕಿದ್ರೆ ನಮಗೆ ಲ್ಯಾಂಡ್ ಕೊಡ್ಬೋದು. ತಹಸೀಲ್ದಾರು, ಆ ಶಾಸಕರು, ಅಧ್ಯಕ್ಷರು. ಕಂಪನಿಯವನು KDBನಲ್ಲಿ
ಸಿಂಗಲ್ ವಿಂಡೋ ಇದೆ ಹಾಕ್ಬೇಕು ಅಂತ 100 ಸಲ ಹೇಳಿದ್ದೀನಲ್ರಿ. ನಿಮ್ ಕೈ ಮುಗಿತೀನ್ರಿ ಪ್ಲೀಸ್. ಯಾರು ಹೇಳಿಲ್ಲ ರೀ, ಯಾರು ಹೇಳಿಲ್ಲ ರೀ. ನಾನು ಸದನದಲ್ಲಿ ಒಬ್ಬ ಮಂತ್ರಿ ಆಗಿರ್ತೀನಿ ರೀ. ಯಾವ ಉತ್ತರ ಕೊಡ್ತಾರೆ, ಯಾವ್ದೋ ವಿಚಾರಕ್ಕೆ ಯಾವ್ದೋ ಉತ್ತರ ಕೊಟ್ರೆ ಅದನ್ನ ಇವ್ರೇ ಹಾಕ್ರಿ ಹೋಲಿಸ್ತಾರೆ. ಇವ್ರಿಗೆ ಕೇಳ್ರಿ, ಒಂದ್ ನಿಮಿಷ ಕೇಳಪ್ಪ ದಯವಿಟ್ಟು. ಸುಮ್ಮನೆ ಏನೇನೋ ಮಾತಾಡ್ಬಿಟ್ಟು ದಯವಿಟ್ಟು ಕೇಳ್ರಿ. ಯಾವ ಸಂದರ್ಭದಲ್ಲಿ ಯಾರು ಯಾವ ಮಂತ್ರಿ ಉತ್ತರ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಈ ಕೆಲವು ಟೈಮು ಯಾವುದೋ ಒಂದು ಲ್ಯಾಂಡ್ ಕೇಳ್ತಾರೆ ಅನಧಿಕೃತವಾಗಿ ಅಥವಾ ಯಾವುದೋ ವಿಚಾರಕ್ಕೆ, ನಾವು ಇದು ಕೊಡಲ್ಲ ಅಂತ ಹೇಳಿರ್ತೀವಿ ಅಂತ ಇಟ್ಕೊಳ್ಳಿ, ಅದಕ್ಕೆ ಸಂಬಂಧ ಇಲ್ಲ. ಕುಮಾರಸ್ವಾಮಿಯವರು ಮಂಡ್ಯ ಜಿಲ್ಲೆನಲ್ಲಿ ಯಾವ್ದಾದ್ರು ಕಾರ್ಖಾನೆ ಮಾಡೋದಿದ್ರೆ ಅದನ್ನ ಯಾರು ರಿಜಿಸ್ಟರ್ಡ್ ಕಂಪ್ನಿ ಇದೆ ಅವರು KDB ಕೊಡ್ಲಿ. ನಮ್ಮ ಜಾಗ ನಾವೇ ಖುದ್ದು ಮೀಟಿಂಗ್ ಮಾಡಿ ಆ ಯಾರು ಓನರ್ ಇದ್ದಾರೆ ಅವ್ರನ್ನ ಕರೆಸಿ ಕಾಫಿ ಕೊಡಿಸಿ ತಿಂಡಿ ಕೊಡಿಸಿ ಊಟ ಕೊಟ್ಟು ಅವ್ರಿಗೆ ಎಲ್ಲಾ ತರದ ಕ್ಲಿಯರ್ ಮಾಡಿಕೊಡ್ತೀವಿ. ಬಟ್ ಇನ್ನೊಂದ್ ದಿವಸ ಹೇಳಿದ್ರೆ ರೀ ಮರ್ಯಾದೆ ಹೋಗುತ್ತ್ರಿ. ಅವ್ರೊಬ್ರು ಮಾಜಿ ಮುಖ್ಯಮಂತ್ರಿ ಸರಿಯಾಗಿ ಮಾತಾಡಕ್ ಹೇಳ್ರಿ ಸುಮ್ಮನೆ ಬಿಡ್ರಿ ಅಂತ. ನೀವ್ ನೋಡ್ರಿ, ನಾವು ಮತ್ತೆ ಮಾತಾಡೋದು ನೀವು ಮಾಧ್ಯಮದವ್ರು ಬೇಜಾರು ಮಾಡ್ಕೊತೀರ. ಮತ್ತೆ ಹೇಳ್ತಾ ಇದ್ದೀನಿ, ಯಾವ ಸಂದರ್ಭದಲ್ಲಿ ಹೇಳಿದಾರೋ ಗೊತ್ತಿಲ್ಲ ರೀ. ಕೊಡ್ರಿ ಇಲ್ಲಿ ನನ್ಗೆ. ಯಾರು ಹೇಳವ್ರೆ ಯಾರು ಎಂ ಬಿ ಪಾಟೀಲ್ ಕುದ್ರಗುಂಡಿಯಲ್ಲಿ ಜಾಗ ಅಕ್ವೈರ್ ಮಾಡಕ್ ನೋಡಪ್ಪ ಒಂದ್ ನಿಮಿಷ ರವೀಣ ನೋಡಪ್ಪ ತಪ್ಪು ತಿಳ್ಕೊಬೇಡ ನೀನು. ಮಂಡ್ಯದಲ್ಲಿ ಒಂದ್ ನಿಮಿಷ ತಪ್ಪು ತಿಳ್ಕೊಬೇಡ. ನಿಮ್ ಬಗ್ಗೆ ನನಗ್ ತಪ್ಪಾಗುತ್ತೆ, ನಾನ್ ಮಾತಾಡೋದು ತಪ್ಪಾಗುತ್ತೆ. ದಯವಿಟ್ಟು ಬಿಡು ಅಂತ ಹೇಳಿದೆ. ದಯವಿಟ್ಟು ನೀವ್ ವೈಯಕ್ತಿಕ ತಗೊಂಡಿದ್ಯಾ? ಒಂದ್ ನಿಮಿಷ ಇರ್ರಿ. ಒಂದ್ ನಿಮಿಷ ನೋಡೆ, ಎಲ್ಲ ಒಟ್ಟಿಗೆ ಬಿದ್ರೆ ನಾನು ಹೇಳ್ತೀನಿ ಕೇಳಪ್ಪ. ನಾನು ನಿಮ್ಮಂಗೆ ಇದೇ ನೆಲದಲ್ಲಿ ಹುಟ್ಟಿರೋನು. ಸ್ವಲ್ಪ ಸರಿಯಾಗಿ ಮಾತಾಡ್ರಿ. ಎಷ್ಟ್ ಸಲ ಹೇಳ್ತಾರ್ರಿ ಅವ್ರಿಗೆ? ಬಂದಾಗ್ಲೂ ಅದೇ ಹೇಳ್ತಾರೆ, ಹೋದಾಗ್ಲೂ ಅದೇ ಹೇಳ್ತಾರೆ. ಅದೇ ಕೆಲಸನೇನ್ರಿ? ನಿಮಗ್ ಬೇಕಾದ ಉತ್ತರ ಕೇಳಕ್ಕೋಸ್ಕರ ಅವ್ರು ತಗೊಂಡಿವೇನು ತಗೋ. ಅವ್ರು ಏನ್ ಹೇಳ್ತಾರೋ ಯಾವಾಗ ಕೊಟ್ಟಾರೋ ಗೊತ್ತಿಲ್ಲ. 2 ನಿಮಿಷಪ್ಪ. ನಿಮಗ್ ಕ್ವಶನ್ ಬೇಕಾಗಿದೆ, ನಿಮಗ್ ಬೇಕಾದ ಉತ್ತರ ಕೇಳೋದಕ್ಕೆ ನಾವು ಉತ್ತರ ಕೊಡಕ್ಕಾಗಲ್ಲ. ಈಗ ನೀವು ಕ್ವಶನ್ ಕೇಳಿದೀರಾ, ಮಂತ್ರಿ ಉತ್ತರ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತಿದಾರೆ. ಆ ಮಂತ್ರಿ ಯಾವ ಸಂದರ್ಭದಲ್ಲಿ ಕೊಟ್ಟವರೋ ನನಗೆ ಗೊತ್ತಿಲ್ಲ. ನನ್ನ ಸ್ಟ್ಯಾಂಡು, ನಾನು ಜಾಗ ಕೊಡಕ್ ರೆಡಿ ಇದೀನಿ ಅಂತ ಹೇಳಿದ್ದಾರೆ. ನೀವು ಅದನ್ನ ನಿಮಗ್ ಬೇಕಾದ ಉತ್ತರ ಕೊಡೋದಕ್ಕೆ ಒಂದ್ ನಿಮಿಷ, ನಿಮಗ್ ಬೇಕಾದ ಉತ್ತರ ಕೊಡೋದಕ್ಕೆ MLA ಆಗ್ಲಿ ಮಂತ್ರಿಗಳಾಗ್ಲಿ ಇಲ್ಲ. ನೀವು ಆ ಮಂತ್ರಿಗಿನ್ನ ತಗೊಂಡ್ಬಂದು ಇವ್ರ ಹತ್ರ ಕೇಳಿ. ನೀವು ಹೋಗಿ MB ಪಾಟೀಲ್ ಅವ್ರ ಹತ್ರ ನೀವು ಈ ರೀತಿ ಉತ್ತರ ಕೊಟ್ಟಿದ್ರೆ ಕೇಳಿ. ನಿಮಗೆ 100 ಎಕರೆ ಜಾಗ ಬೇಕಾ? ಉಮ್ಡಳ್ಳಿ ಸರ್ವೆ ನಂಬರ್ 53 ಕಾಡಾದ 100 ಎಕರೆ ಜಾಗ ರೆಡಿ ಇದೆ. ಎಲ್ಲ ಸಕಲವನ್ನು ಕೊಡೋಕೆ ನಾವು ರೆಡಿ ಇದೀವಿ. ನಿಮಗೆ ಫ್ಯಾಕ್ಟ್ರಿ ತನ್ನಿ, ಫ್ಯಾಕ್ಟ್ರಿ ಓನರ್ ಕೈಲಿ ಅಪ್ಲಿಕೇಶನ್ ಹಾಕ್ಸಿ. ಉಮ್ಡಳ್ಳಿ ಸರ್ವೆ ನಂಬರ್ ಕಾಡ ಜಾಗ 100 ಎಕರೆ ರೆಡಿ ಇದೆ. ನಿಮಿಷ ಕ್ಲಿಯರ್ ಮಾಡ್ತೀವಿ. ಇನ್ನೊಂದ್ ದಿವಸ ನೀವೆಲ್ಲ ಪತ್ರಕರ್ತರಿಗೂ ಹೇಳ್ತಾ ಇದ್ದೀವಿ, ಕುಮಾರಸ್ವಾಮಿ ಸುಳ್ಳನ್ನ ನಮ್ಮ ಮುಂದೆ ಬಂದು ತಂದು ಇಟ್ಬಿಟ್ಟು ನಿಮ್ಗೆಲ್ರಿಗೂ ಕೈ ಮುಗಿದೀವಿ ಅಂತೀವಿ. ಕುಮಾರಸ್ವಾಮಿ ಸುಳ್ಳನ್ನ ನೀವು ರಿಟರ್ನ್ ಕೇಳ್ತಿರೋ, ನೀವು ಕೇಳಕ್ಕಾಗಲ್ವೋ, ನೀವು ವಿಶ್ವಾಸಕ್ಕೋ ಅಥವಾ ಅವ್ರು ಹಿರಿಯೋರು ಅಂತಲೋ ಮಾಜಿ ಮುಖ್ಯಮಂತ್ರಿ ಅಂತಲೋ ನೀವು ಮನೆ ಬರ ಏನಾರ ಮಾಡ್ಕೊಳ್ಳಿ. ನೀವು ಉಂಟು, ಅವರುಂಟು. ಒಂದ್ ನಿಮಿಷ ದಯವಿಟ್ಟು ನಾನು ಹೇಳೋ ಗಂಟೆ ಕೇಳ್ಬೇಕಪ್ಪ. ಕೇಳಲ್ಲ ಅಂದ್ರೆ ಕೇಳಲ್ಲ ಅಂತ ಹೇಳೋ ನಾವು ಹೋಗ್ತೀನಿ. ನೀವ್ ಹೇಳಾಯ್ತಲ್ವಾ, ನಾನು ಉತ್ತರ ಹೇಳೋವರೆಗೂ ಸುಮ್ಮನೆ ಇರ್ಬೇಕು. ಸ್ವಲ್ಪ ಸಮಾಧಾನ, ನಾವು ಉತ್ತರ ಹೇಳೋವರೆಗೂ ಇರ್ರಿ. ಅವರು ಸುಳ್ಳಿಗೆ ಎಲ್ಲ ನಾವು ಉತ್ತರ ಹೇಳಕ್ಕಾಗಲ್ಲ. ನಾನು 1000 ಸಲ ಹೇಳಿದ್ವಿ. ನಮ್ಮ ರವಿ ಹೇಳವ್ರೆ, ಗಂಗಾಧರ್ ಮನೆ ಪ್ರೆಸ್ ಮೀಟ್ ಮಾಡಿ ಅವ್ರು ಪದೇ ನಾನು ಜಾಗ ಕೇಳ್ತಾ ಇದ್ದೀನಿ, ಜಾಗ ಕೊಡ್ತಾ ಇಲ್ಲ ಅಂತ ಯಾರು. ಆಮೇಲೆ MB ಪಾಟೀಲು ಇಂಡಸ್ಟ್ರಿಯಲ್ ಮಿನಿಸ್ಟ್ರು, ಅವರು ಸದನದಲ್ಲಿ ಯಾರೋ ಶಾಸಕರು ಯಾವುದೋ ಜಾಗದಲ್ಲಿ ಏನೋ ಕೇಳಿರ್ತಾರೆ, ಅದಕ್ಕೆ ಕೊಡಲ್ಲ ಅಂತ ಹೇಳಿರ್ಬೋದು. ಅದು ಯಾಕೆ ಏನು ಅಂತ ಹೇಳಿ ಅದನ್ನ ನೋಡಿದಾಗ ಗೊತ್ತಾಗುತ್ತೆ. ಅದಕ್ಕೂ ಮಂಡ್ಯ ಜಿಲ್ಲೆನಲ್ಲಿ ಕುಮಾರಸ್ವಾಮಿ ಹೇಳೋದಕ್ಕೂ ಸಂಬಂಧ ಇಲ್ಲ, ಗೊತ್ತಾಯ್ತಾ? ಇವರು ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆ ವ್ಯಾಪ್ತಿನಲ್ಲಿ ಅಥವಾ ಇಂಥ ತಾಲೂಕಿನಲ್ಲಿ ನಾವು ಇಂಥ ಫ್ಯಾಕ್ಟ್ರಿ ಮಾಡಲಿಕ್ಕೆ ನಮ್ಗೆ ಇಷ್ಟು ಜಾಗ ಬೇಕು ಅಂತೇಳಿ ಅವರು ಅರ್ಜಿಯನ್ನು ಸಲ್ಲಿಸಿದಾಗ ನಾವು ಅದಕ್ಕೆ ಉತ್ತರ ಕೊಡ್ತಕ್ಕಂಥದ್ದು, ಜಾಗ ಕೊಡ್ತಕ್ಕಂಥದ್ದು ನಾವು ಕೊಡು. ಅವರು ಕಂಪನಿಯವರು ಇಲ್ಲಿವರೆಗೆ ಯಾವುದೇ ಅರ್ಜಿನ KDBನಲ್ಲಿ ಸಬ್ಮಿಟ್ ಮಾಡಿಲ್ಲ, ಇಲ್ಲಿವರೆಗೆ ಮಾಡಿಲ್ಲ. ನಾವು ಯಾವ ಕಂಪನಿ ಅಂತ ಅವ್ರ ಹೆಸರು ಇಲ್ಲಿವರೆಗೆ ಸರಿಯಾದ ಸ್ಪಷ್ಟವಾದಂತ ಇಂಥ ಕಂಪನಿ ಅಂತ ಹೇಳಿಲ್ಲ ಕುಮಾರಸ್ವಾಮಿ ಅವರು. ಅವ್ರು ಏನ್ ಅಂತ್ಕೊಂಡ್ರು, ನಮ್ಗೆಲ್ಲ ಕಿವಿಲಿ ಹೂ ಮಾಡ್ಕೊಂಡವೆ ಇವೆಲ್ಲ. ಹೋದಾಗೆಲ್ಲ ನಾನು 100 ಎಕರೆ ಮಾಡಕ್ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ರೆ ಜನ ತಪ್ಪು ಕಲ್ಪನೆ ಮಾಡ್ಕೊಂಡು ಅಂತ ಹೇಳ್ಕೊಂಡು ತಿರುಗ್ತಾರೆ. ನಾವು ರವಿ 2-3 ಕಡೆ ಚೆಕ್ ಮಾಡ್ದ, ಎಲ್ಲೂ ಅವ್ರ ಅಪ್ಲಿಕೇಶನ್ ಹಾಕಿಲ್ಲ.
ಎಲ್ಲೂ ಅಪ್ಲಿಕೇಶನ್ ಬಂದಿಲ್ಲ. ಅವ್ರ ಮಾತೆತ್ತರು ಬಂದಾಗೆಲ್ಲ ನಿಮಗೆ ಚಳ್ಳೆ ಹಣ್ಣು ತಿನ್ನಿಸ್ತಾರೆ. ನೀವು ನಮಗೆ ಚಳ್ಳೆ ಹಣ್ಣು ತಿನ್ಸಕ್ಕೆ ಹೋಗ್ತೀರಾ, ಇದು ಬೇಡ. ಇನ್ನು ಮುಂದೆ ಅವ್ರಿಗೆ ಸ್ವಾಮಿ ಈ ವಿಚಾರ ಬಿಟ್ಬಿಟ್ಟು ಮಾತಾಡ್ರಿ. ನೀವು ಯಾವುದೋ ಅಪ್ಲಿಕೇಶನ್ ಹಾಕಿಲ್ಲ ಅಂತೆ ಬಿಟ್ಬಿಟ್ಟು ಮಾಡಿ. ಯಾವ್ದಾದ್ರು ಅಪ್ಲಿಕೇಶನ್ ಇದ್ರೆ ಕೊಡ್ರಿ, ಇಲ್ಲ ಅಪ್ಲಿಕೇಶನ್ ಕಾಪಿ ಕೊಡ್ರಿ. ಅದು ಕೇಳಕ್ಕೆ ಬರಲ್ವಾ ನಿಮಗೆ? ಕಿವಿಗೆ ಹೂ ಮಾಡ್ಕೊಂಡಿದ್ದೀರಾ? ಅಪ್ಲಿಕೇಶನ್ ಕೇಳ್ರಿ. ನಾನು ಅದನ್ನೇ ಹೇಳ್ತಾ ಇದ್ದೇನೆ. ನೀವು ಮನುಷ್ಯರೇ ಅಲ್ಲ. ನಾನು ಒಂದ್ ನಿಮಿಷ ನೀವ್ ಹೇಳ್ದಾಗೆಲ್ಲ ಕೇಳಕ್ ಆಗಲ್ಲ ಕಣ್ರಿ. ನೀವ್ ಹೇಳ್ದಾಗೆಲ್ಲ ಕೇಳಕ್ ಆಗಲ್ಲಪ್ಪ. ನೀವ್ ಹೇಳ್ದಾಗೆಲ್ಲ ಕೇಳಕ್ ಆಗಲ್ಲ. ಯಾಕೆ ಕೇಳ್ಬೇಕು? ಯಾಕೆ ಕೇಳ್ಬೇಕು? ಯಾಕೆ ಕೇಳ್ಬೇಕು? ನೀವು ಹೇಳ್ದಾಗೆ ನೋಡ್ರಿ, ಇದೇ ಲಾಸ್ಟ್ ಇನ್ನೊಂದ್ ದಿವಸ ಈ ತರ ಮಾತಾಡಿದ್ರೆ ನೋಡಪ್ಪ ನಿಮ್ಗೆ ಒಂದ್ ನಿಮಿಷ ಗುರು, ಒಂದ್ ನಿಮಿಷ ಅವ್ರು ಹೇಳ್ರಿ ಕೇಳೋದು. ಒಂದ್ ನಿಮಿಷ ತಾಳ್ಮೆ ಇದೆ, ಸುಮ್ಮನೆ ಮಾತಾಡ್ಬೇಡ. ಒಂದ್ ನಿಮಿಷ ನಾನು ಹೇಳ್ತೀನಿ. ಒಂದ್ ನಿಮಿಷ ಕೇಳಪ್ಪ. ನಿಮ್ ಹೆಸರೇನು? ದಿಲೀಪ್ ಅಂತ. ಒಂದ್ ನಿಮಿಷ ಕೇಳ್ರಿ. ನಿಮ್ ಟಿವಿ 9 ಅವರು ಯಾರು ಈ ತರ ನಡ್ಕೊಂಡಿಲ್ಲ ನನಗಿದೆ ಪಟ್ಟ. ನಾನು ಸ್ಪಷ್ಟವಾಗಿ ಹೋದ್ರು ಅಂತ ಅನ್ನೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಕೆಡಿಬಿ ಇಂಡಸ್ಟ್ರಿಯಲ್ ಮಿನಿಸ್ಟರ್ನ ಯಾವ ಶಾಸಕರು ಕೇಳಿದ್ದಾರೆ, ಯಾವ್ದು ಕೇಳಿದ್ದಾರೆ ಅನ್ನೋ ಡೀಟೇಲ್ ಇವ್ರು ಪೋಸ್ಟ್ ಮಾಡ್ತಾ ಇರ್ತಕ್ಕಂಥ ಸುಳ್ಳು ನಮ್ಮ ಮಂಡ್ಯ ಜಿಲ್ಲೆ ವಿಚಾರಕ್ಕಲ್ಲ ಅಂತ ಸ್ಪಷ್ಟಪಡಿಸ್ತಾ ಇದ್ದೀನಲ್ಲಪ್ಪ. ನೀನು ಅದಕ್ಕೆ ಬಿಟ್ಟು ನೀನೇನೋ ಮಾತಾಡೋಣ. ನೀನು ಒಬ್ಬನೇ ಬುದ್ಧಿವಂತ ಅಂತ. ನಾನು 40 ವರ್ಷ ಪಬ್ಲಿಕ್ ಲೈಫ್ ನಲ್ಲಿ ಸುಮ್ಮನೆ ಇರಪ್ಪ. ಒಂದ್ಸಾಲಿ ಹೇಳಿದ್ಮೇಲೆ ಕೇಳಬಾರ್ದು. ದಯವಿಟ್ಟು ಹೇಳ್ತಾ ಇದ್ದೀನಿ ಕೇಳು. MB ಪಾಟೀಲ್ ಯಾವ ಶಾಸಕರು ಪುತ್ರ ಹೇಳಿದ್ದಾರೆ ಅಂತ ನಾನು ಡೀಟೇಲ್ ತಗೊಂಡು ಕ್ಲಾರಿಫೈ ಬೇಕಾದ್ರೆ ನೀನು ಮಾಡೋಣ. ಮತ್ತು MB ಪಾಟೀಲ್ ಅವರು ಹೇಳಿರ್ಬೋದು, ಹೇಳದೇ ಇರ್ಬೋದು, ಆ ವಿಚಾರಕ್ಕೂ ಸಂಬಂಧ ಇಲ್ಲ. ಮಂಡ್ಯ ಜಿಲ್ಲೆನಲ್ಲಿ ಜಾಗ ಬೇಕು ಅಂತ ಹೇಳ್ತಾ ಇದ್ರು. ಯಾವ ಯಾವ ಫ್ಯಾಕ್ಟರಿಯ ಓನರು ಎಲ್ಲಿ ಅರ್ಜಿ MB ಪಾಟೀಲ್ ಹೇಳಿರೋದು ರೆಡಿಯಾಗಿರೋ ಜಾಗ ರೆಡಿ ಇಲ್ಲ. KDB ಇಂದ ಆಟ್ ಕೇಕ್ ತರ ರೆಡಿ ಇಲ್ಲ. ನೀವು ಯಾವ ಫ್ಯಾಕ್ಟ್ರಿ ಅಂತ ಹೇಳಿ ನಾವು ಅಪ್ಲಿಕೇಶನ್ ಮಾಡಿ ನಿಮ್ಗೆಲ್ಲ ಎಲ್ಲಾ ಜಾಗನೂ ಹಂಗೇನೆ, ಯಾರಿಗೂ ಇದಕ್ಕಿದ್ದಂಗೆನೆ ರೆಡಿ ಇಟ್ಕೊಂಡಿಲ್ಲ. ಅವರು ಅಪ್ಲಿಕೇಶನ್ ಹಾಕಿದ್ರೆ ಎಷ್ಟು ಬೇಕು, ಯಾವ ಏರಿಯಾದಲ್ಲಿ ಕೇಳ್ತಾರೆ ಅದನ್ನ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.